ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಈ ಖಾತೆನೇ ಬೇಕು ಅಂತ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸಚಿವರು ಅನ್ನೋ ಪ್ರಶ್ನೆ ಬರುತ್ತೆ. ಬೆಂಗಳೂರು ಅಧಿಕಾರ ದಕ್ಕಿಸಿಕೊಳ್ಳೋದಿಕ್ಕೆ ಯಾಕಿಷ್ಟು ಪೈಪೋಟಿ? ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಏನಿದೆ? ಸಹಜ ಇದು ಪ್ರಶ್ನೆ ಬರೋದು. ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನಕ್ಕೆ ಸಚಿವರು ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕೆ ಈ ಒತ್ತಾಯ? ಯಾಕೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ? ಯಾಕಂತಂದ್ರೆ ಬೆಂಗಳೂರು ರಾಜಕೀಯ ಆರ್ಥಿಕ ಕೇಂದ್ರ, ಈ ಇಲಾಖೆಗೆ ಬಹಳ ಮಹತ್ವ ಇದೆ. ಬೃಹತ್ ಬಜೆಟ್ ಅಭಿವೃದ್ಧಿ ಯೋಜನೆ ಬೆಂಗಳೂರು ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಮೆಟ್ರೋ, ರಸ್ತೆ, ಸುರಂಗ ಮಾರ್ಗ, ಕೆರೆ ಅಭಿವೃದ್ಧಿಗೆ ಹೆಚ್ಚಿನ ಆದಾಯ ಸಿಗುತ್ತೆ. ಜಿಬಿಎ, ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಬಿ ಸೇರಿದ ಹಾಗೆ ಹಲವು ಪ್ರಮುಖ ಸಂಸ್ಥೆಗಳ ಮೇಲೆ ಪ್ರಭಾವವನ್ನ ಬೀರುತ್ತೆ. ಬೆಂಗಳೂರಿನಲ್ಲಿ ತೆಗೆದುಕೊಳ್ಳುವಂತಹ ಅಭಿವೃದ್ಧಿ ಕಾಮಗಾರಿ ರಾಜಕೀಯವಾಗಿ ಗಮನ ಸೆಳೆಯುತ್ತೆ, ರಾಜಕೀಯವಾಗಿ ಲಾಭದಾಯಕವಾಗಿಯೂ ಕೂಡ ಇದೆ. ಬೆಂಗಳೂರು ಖಾತೆ ಬೇಕೇ ಬೇಕು ಅಂತ ಪಟ್ಟು ಹಿಡಿಯೋದು. ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಈ ಖಾತೆನೇ ಬೇಕು ಅಂತ ಸಚಿವರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಖಾತೆ ಬಹಳ ಜೋರಾಗಿದೆ. ಆರಂಭಿಕ ವಿಘ್ನದ ಮಧ್ಯೆನೇ ಸಿಎಂ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ನೊಣವಿನ ಕೆರೆ ಕಾಡು ಸಿದ್ದೇಶ್ವರ ಅಜ್ಜಯ್ಯ ಮಠಕ್ಕೆ ಸಿಎಂ ಭೇಟಿ ನೀಡುತ್ತಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಅಜ್ಜಯ್ಯನ ಮಠಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾ ಇರೋದು. ಇವತ್ತು ಸಂಜೆ 5 ಗಂಟೆಗೆ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡ್ತಾರೆ, ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ. ಮುಂದೆಯೂ ಒಳ್ಳೆಯದಾಗಲಿ ಅಂತ ನೊಣವಿನ ಕೆರೆ ಅಜ್ಜಯ್ಯನ ಸನ್ನಿಧಾನಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇರೋದು. ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿನಿಂದ ತುಮಕೂರಿನತ್ತ ಪ್ರಯಾಣ ಬೆಳೆಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಬುರುಡೆಘಟ್ಟದ ಮಲ್ಲಘಟ್ಟ ಕೆರೆ ಪರಿಶೀಲನೆ ಮಾಡ್ತಾರೆ. ಕಾಮಗಾರಿ ಆಗ್ತಾ ಇದೆ. ಕಾಮಗಾರಿ ಪರಿಶೀಲನಾ ಮಧ್ಯೆ ಡಿಕೆ ಶಿವಕುಮಾರ್ ಅವರು ನೊಣವಿನ ಕೆರೆಗೆ ಭೇಟಿ ಕೊಡ್ತಾ ಇರೋದು. ಸಂಜೆ 5 ಗಂಟೆಗೆ ಅಲ್ಲಿ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ನೊಣವಿನ ಕೆರೆಗೆ ಹೋಗ್ತಾ ಇದ್ದಾರೆ. ಮುಂದೆಯೂ ಕೂಡ ಎಲ್ಲವನ್ನೂ ಒಳ್ಳೆಯದು ಮಾಡು ಅಂತ ಬೇಡಿಕೊಳ್ಳಲಿದ್ದಾರೆ. ಕಾಡು ಸಿದ್ದೇಶ್ವರ ಅಜ್ಜಯ್ಯನ ಮಠ ಬಹಳವಾಗಿ ನಂಬ್ತಾರೆ ಡಿಕೆ ಶಿವಕುಮಾರ್. ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾಗಿದೆ. ಅಜ್ಜಯ್ಯನ ಸನ್ನಿಧಾನಕ್ಕೆ ಮೊದಲ ಬಾರಿಗೆ ಭೇಟಿ ಕೊಡಲಿದ್ದಾರೆ. ಸಂಜೆ 5 ಗಂಟೆಗೆ ತೆರಳುತ್ತಾರೆ. ಅಲ್ಲಿ ವಿಶೇಷ ಪೂಜೆಯನ್ನ ಮಾಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.